ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಜ್ಯ ಸರ್ಕಾರ ಈಗಾಗಲೇ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಬದಲಾವಣೆಯನ್ನ ತರ್ತಾ ಇದೆ. ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ರೇಷನ್ ಕಾರ್ಡ್ ಪರಿಷ್ಕರಣೆ ಆಗ್ಬಿಟ್ರೆ ಗೃಹಲಕ್ಷ್ಮಿ ಹಣ ಬರ್ಲಿಕ್ಕೆ ಏನಾದ್ರೂ ತೊಂದರೆ ಆಗುತ್ತಾ, ಆಮೇಲೆ ಯಾವ್ಯಾವ ಸ್ಟೆಪ್ ಅನ್ನ ತೆಗೆದುಕೊಂಡಿದೆ ನೀವು ಕೂಡ ಚೆಕ್ ಮಾಡಿ ಹೇಳುವಂತ ಕೆಲಸ ಮಾಡಬಹುದು. ಹಾಗಾಗಿ ಪ್ರತಿಯೊಬ್ರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ನೇರವಾಗಿ ಬಿಪಿಎಲ್ ಕಾರ್ಡ್ಗಳನ್ನ ಸುಮಾರು 8 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನ ಅನಧಿಕೃತವಾಗಿ ಅಥವಾ ಅನರ್ಹರನ್ನ ಈಗ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಡೆ ಇಡುವಂತ ಕೆಲಸ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ ಈಗ ನೇರವಾಗಿ ಕ್ಯಾನ್ಸಲ್ ಮಾಡ್ತಾ ಇಲ್ಲ, ಅದರ ಬದಲಿಗೆ ಏನ್ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಇದ್ದಾರೆ ಅವರನ್ನ ಎಪಿಎಲ್ ಗೆ ಕನ್ವರ್ಟ್ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ರೆ ಗೃಹಲಕ್ಷ್ಮಿ ಹಣ ಬರುತ್ತಾ, ಬಿಪಿಎಲ್ ಕ್ಯಾನ್ಸಲ್ ಆಗಿ ಎಪಿಎಲ್ ಗೆ ಮಾಡಿದ್ರೆ ಬರುತ್ತಾ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನ ಕೊಡ್ತೇನೆ. ಅದರ ಜೊತೆಯಲ್ಲಿ ಈಗ ಏನಾಗ್ತಾ ಇದೆ ಅಂದ್ರೆ ನ್ಯಾಯಬೆಲೆ ಅಂಗಡಿಗೆ ನೀವು ಈ ವಾರದಲ್ಲೇ ನೀವು ಕೂಡ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಗೆ ಹೋಗುವಂತ ಕೆಲಸ ಮಾಡೇ ಮಾಡ್ತೀರಾ. ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ಈಗ ಪಟ್ಟಿಯನ್ನ ಹಾಕಿರ್ತಾರೆ, ಪೇಪರ್ ಅಲ್ಲಿ ಒಂದು ಲೀಸ್ಟ್ ಅನ್ನ ಹಾಕಿರ್ತಾರೆ, ಒಂದು 2-3 ಲೀಸ್ಟ್ ಅನ್ನ ಹಾಕಿರ್ತಾರೆ. ಅಂದ್ರೆ ಆ ಒಂದು ನ್ಯಾಯಬೆಲೆ ಅಂಗಡಿಗೆ ಸಂಬಂಧಪಟ್ಟ ಏನು ಅನರ್ಹರಿದ್ದಾರೆ ಅವರ ಪಟ್ಟಿಯನ್ನ ಹಾಕಿರ್ತಾರೆ. ಅವರು ಈಗ ಇಂಥವರ ಅನುಮಾನಾಸ್ಪದವಾಗಿ ಇಂತಿಷ್ಟು ರೇಷನ್ ಕಾರ್ಡ್ಗಳು ರದ್ದಾಗುವಂತ ಸಂಭವ ಇದೆ ಅಂತ ಹಾಕಿರ್ತಾರೆ. ಅಂತವರಿಗೆ ರೇಷನ್ ಕೂಡ ಸಿಗೋದಿಲ್ಲ. ಅವ್ರಿಗೀಗ ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಮಾಡ್ತೀವಿ. ನೀವು ಆ ರೀತಿಯಾಗಿ ಆಗಬಾರದು, ನಿಮ್ಮ ಕಾರ್ಡ್ ಉಳಿಬೇಕು ಅಂದ್ರೆ ನಾನು ಹೇಳುವಂತ ಕೆಲಸ ನೀವು ತಪ್ಪದೇ ಮಾಡಬೇಕು. ಏನ್ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ನಮ್ ಕಾರ್ಡ್ ಏನು ಆಗಲ್ಲ ಸರ್, ನಮ್ದು 1,20,000 ರೂಪಾಯಿಗಿಂತ ಕಡಿಮೆ ಇದೆ ಆದಾಯ ಅಂತ ನೀವು ತಿಳ್ಕೊಂಡಿರ್ಬೋದು. ನೀವೀಗ ವಯಸ್ಸಾದ ತಂದೆ ತಾಯಿ ಎಲ್ಲೋ ಒಂದು ಹಳ್ಳಿಯಲ್ಲಿ ಒಂದು ಊರಲ್ಲಿ ಇರ್ತಾರೆ, ಅವರ ಮಗ ಎಲ್ಲೋ ಬೆಂಗಳೂರಲ್ಲಿ ಎಲ್ಲೋ ಒಂದು ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರ್ತಾರೆ, ಅವರು ಕೂಡ ರೇಷನ್ ಕಾರ್ಡ್ ಅಲ್ಲಿ ಇರ್ತಾರೆ. ಓಕೆನಾ? ಇಂಥ ಸಂದರ್ಭಗಳಲ್ಲೂ ಸಹ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಏನ್ ಮಾಡಬೇಕು? ಆ ರೀತಿ ಎಷ್ಟೋ ವರ್ಷದ ಹಿಂದೆ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ತೀರಾ ಅಥವಾ ಜಿಎಸ್ಟಿ ಪೇಯರ್ ಆಗಿರ್ತೀರಾ, ಅಂತ ಸಂದರ್ಭದಲ್ಲೂ ಸಹ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವಂತ ಸಾಧ್ಯತೆ ಇರುತ್ತೆ. ರದ್ದು ಅಂದ್ರೆ ಈಗ ಬಿಪಿಎಲ್ ಇಂದ ಎಪಿಎಲ್ ಕನ್ವರ್ಟ್ ಆಗುತ್ತೆ. ಬಿಪಿಎಲ್ ಇಂದ ಎಪಿಎಲ್ ಕನ್ವರ್ಟ್ ಆದ್ರೆ ಗೃಹಲಕ್ಷ್ಮಿ ಹಣ ಬರ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಆದ್ರೆ ಇನ್ಕಮ್ ಟ್ಯಾಕ್ಸ್ ಮತ್ತೆ ಜಿಎಸ್ಟಿ ಪೇಯರ್ ಆದವರಿಗೆ, ಗೌರ್ಮೆಂಟ್ ಕೆಲಸ ಮಾಡ್ತಾ ಇರೋರಿಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಓಕೆನಾ? ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲೂ ಸಹ ಏನಾದ್ರೂ ಈ ರೀತಿಯಾಗಿ ಅನರ್ಹರ ಪಟ್ಟಿಯನ್ನ ಏನಾದ್ರೂ ಅಂಟಿಸಿದಾರ, ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಏನೀಗ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ರೇಷನ್ ಅನ್ನ ತಗೊಂಡ್ಬರ್ತಾ ಇದ್ರಿ, ನೀವು ಹೋಗಿ ತಗೊಂಡ್ಬಂದಿದ್ದೀರಾ, ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲೂ ಅಂಟಿಸಿದಾರ ಇಲ್ವಾ? ಯಾಕೆಂದ್ರೆ ಈಗ ಆಲ್ರೆಡಿ ಮಾಧ್ಯಮದಲ್ಲಿ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಏನು ಅಂಟಿಸಿರುವಂತ ಪಟ್ಟಿಯ ಲೀಸ್ಟ್ ಅನ್ನ ನೋಡ್ಬಿಟ್ಟೆ ನಿಮಗೆ ನಾನು ಆ ವಿಡಿಯೋನ ನೋಡ್ಬಿಟ್ಟೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಓಕೆನಾ? ಎಲ್ಲಾ ಕಡೆನೂ ಅಂಟಿಸಿದಾರ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಬೇಕಾಗಿದೆ. ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನ ಈ ರೀತಿ ಕೇಸ್ಗಳು ಏನಿರುತ್ತೆ ಈಗ ಬೆಂಗಳೂರಲ್ಲಿ ಅಂತವರ ರೇಷನ್ ಕಾರ್ಡ್ ಅನ್ನ ನೀವು ಸಪರೇಟ್ ಮಾಡ್ಕೊಬೇಕಾಗತ್ತೆ. ವಯಸ್ಸಾದವರು ಮನೇಲಿ ಇರ್ತಾರೆ, ಅವರಿಗೆ ಸ್ವಂತ ಮನೆ ಇರಲ್ಲ, ಆಸ್ತಿ ಇರಲ್ಲ, ಏನೋ ಕೂಲಿ ಪಾಲಿ ಮಾಡ್ಕೊಂಡಿರ್ತಾರೆ. ಅಂತವರ ಮಕ್ಕಳು ಸಹ ಎಲ್ಲೋ ಹೊರಗಡೆ ಇದ್ದಾಗ ಅವ್ರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂದ್ರೂ ಸಹ ಒಂದು ಕುಟುಂಬದಲ್ಲಿ ಆ ಸದಸ್ಯರು ಆ ರೇಷನ್ ಕಾರ್ಡ್ ಅಲ್ಲಿ ಇದ್ದಾರೆ ಅಂದ್ರೆ ಒಬ್ರು ಇನ್ಕಮ್ ಟ್ಯಾಕ್ಸ್ ಪೇಯರು, ಜಿಎಸ್ಟಿ ಪೇಯರು ಅಥವಾ ಗೌರ್ಮೆಂಟ್ ಕೆಲಸದಲ್ಲಿ ಒಬ್ರು ಇದ್ರೂ ಸಹ ಪರ್ಟಿಕ್ಯುಲರ್ ರೇಷನ್ ಕಾರ್ಡ್ ರದ್ದಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ತಪ್ಪದೆ ನೀವು ಕೂಡ ಕಮೆಂಟ್ ಮಾಡಿ. ಇನ್ ಕೇಸ್ ನೀವು ಅರ್ಹತೆ ಇದೆ ಆದ್ರೂ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಅಂತಿಲ್ಲ. ಅರ್ಹತೆ ಇದ್ರೂ ಸಹ ಈ ರೀತಿ ಏನಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿ ಟೆಕ್ನಿಕಲ್ ಇಶ್ಯೂ ಇಂದ ಏನಾದ್ರೂ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆದ್ರೆ, ರದ್ದಾದ್ರೆ, ನಿಮಗೇನು ಅರ್ಹತೆ ಇದೆ, 1,20,000 ರೂಪಾಯಿಗಿಂತ ಆದಾಯ ಕಡಿಮೆ ಇದೆ, ನಿಮ್ಮ ಹತ್ರ ಯಾವುದೇ ರೀತಿ ಕಾರ್ ಇಲ್ಲ, ನಿಮ್ಮ ಹತ್ರ 7.5 ಎಕರೆಗಿಂತ ಜಮೀನು ಕಡಿಮೆ ಇದೆ, ಈ ರೀತಿಯಾಗಿ ನಿಮ್ಮ ಎಲಿಜಿಬಿಲಿಟಿ ಇದ್ರೂ ಸಹ ನಿಮ್ಗೆ ಏನಾದ್ರೂ ರೇಷನ್ ಕಾರ್ಡ್ ನಿಮ್ಗೆ ಕ್ಯಾನ್ಸಲ್ ಆಗಿದೆ ಅಂದ್ರೆ ನಿಮ್ಮ ಹತ್ತಿರದ ಏನು ಫುಡ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಏನಕ್ಕೆ ಈ ರೀತಿ ಆಗಿದೆ, ನಮ್ದು ಅರ್ಹತೆ ಇದೆ ಸರ್ ಆದ್ರೂ ಹೀಗಾಗಿದೆ ಅಂದ್ರೆ ಖಂಡಿತವಾಗ್ಲೂ ಮರಳಿ ನೀವು ಮತ್ತೆ ಬಿಪಿಎಲ್ ಕಾರ್ಡ್ ಅನ್ನ ಪಡ್ಕೋಬಹುದಾಗಿರುತ್ತೆ. ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.
ಏನೇ ಪ್ರಾಬ್ಲಮ್ ಆಗಿ ಅರ್ಹತೆ ಇರುವಂತವರಿಗೆ ಕ್ಯಾನ್ಸಲ್ ಆಗಿದ್ರು ನಾವು ಮರಳಿ ಅವರಿಗೆ ಬಿಪಿಎಲ್ ಕಾರ್ಡ್ ಅನ್ನ ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪ ಅವರು ಸಹ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತೀವಿ. ಈಗ ಆಲ್ರೆಡಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದವರಿಗೂ ಸಹ ನಾವು ಅಪ್ರೂವಲ್ಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಅನರ್ಹರನ್ನ ಪಟ್ಟಿಯಿಂದ ತೆಗೆದುಬಿಟ್ಟು ಅರ್ಹರಿಗೆ ನಾವು ಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾದ್ ನೋಡಬೇಕಾಗಿದೆ. ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಎಪಿಎಲ್ ಕನ್ವರ್ಟ್ ಆದ್ರೂ ಎಪಿಎಲ್ ಕಾರ್ಡಿಗೂ ಬರುತ್ತೆ. ಬಟ್ ಆದ್ರೆ ಇನ್ಕಮ್ ಟ್ಯಾಕ್ಸ್, ಜಿಎಸ್ಟಿ ಮತ್ತೆ ಗವರ್ಮೆಂಟ್ ಕೆಲಸದಲ್ಲಿ ಇಲ್ಲದೆ ಇರುವಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬೋದು. ಓಕೆನಾ? ನಿಮಗೆ ಈ ಕ್ಷಣದವರೆಗೂ ಸಹ ಏನ್ ಕ್ಲಾರಿಟಿ ಇದೆ ಕೊಟ್ಟಿದ್ದೇನೆ. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಮೀಡಿಯಾದಲ್ಲಿ ಆಗಿರ್ಬೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 8 ಲಕ್ಷ ಕಾರ್ಡ್ ರದ್ದಾಗುತ್ತೆ, 12 ಲಕ್ಷ ಕಾರ್ಡ್ ರದ್ದಾಗುತ್ತೆ ಅಂತ ಹೇಳಿ. ಹಾಗಾಗಿ ಇದು ಎಲ್ಲಿ ಸ್ಥಳೀಯ ಮಟ್ಟದಲ್ಲಿ ವೆರಿಫಿಕೇಶನ್ ಮಾಡಿ ರದ್ದು ಮಾಡ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ ಕೆಲವೊಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ನಾಮಫಲಕಗಳನ್ನ ಹಾಕಿದ್ದಾರೆ. ಓಕೆನಾ? ಪಟ್ಟಿಯನ್ನ ಹಾಕಿದ್ದಾರೆ ಅಂತ ಹೇಳ್ಬೋದು. ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.